ಆ ಇಡೀ ಗ್ರಾಮದ ಜನರು ಇದೀಗ ಭಯದಲ್ಲೇ ಬದುಕ್ತಿದ್ದಾರೆ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಅವರನ್ನ ಕಾಡ್ತಿದೆ. ಅಷ್ಟಕ್ಕೂ ನೆಮ್ಮದಿಯಿಂದ ಇದ್ದ ಜನರಿಗೆ ಭಯ ಹುಟ್ಟಿಸಿರೋದು ಕೊರೋನಾ ಅಲ್ಲ, ಬದಲಾಗಿ ಗ್ರಾಮದ ಹೊರವಲಯದಲ್ಲಿರೋ ಆ ಪ್ರದೇಶ. ಅಷ್ಟಕ್ಕೂ ಅಲ್ಲಾಗಿರೋದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನೋಡಿದ್ರಲ್ಲ, ಒಂದ್ ಕಡೆ ಬಿರುಕು ಬಿಟ್ಟಿರುವ ಭೂಮಿ, ಒಂದೆಡೆ 5-6 ಅಡಿ ಬಿರುಕು ಬಿಟ್ಟಿದ್ರೆ ಮತ್ತೊಂದು ಕಡೆ ಕುಸಿದಿದೆ. ಇದನ್ನ ಆತಂಕದಲ್ಲೇ ನೋಡ್ತಾ ಇರುವ ಗ್ರಾಮಸ್ಥರು. ಇಂತಹದೊಂದು ದೃಶ್ಯ ಕಂಡು ಬಂದದ್ದು ಕಲಬುರಗಿ ತಾಲೂಕಿನ ಮೈನಾಳ್ ಗ್ರಾಮದಲ್ಲಿ. ಹೌದು, ಭೀಮಾ ನದಿಯ ದಡದಲ್ಲಿ ಇರುವ ಮೈನಾಳ್ ಗ್ರಾಮದ ಜನರು ಇದೀಗ ಭಯದಲ್ಲೇ ಬದುಕುವಂತಾಗಿದೆ. ಊರಿಗೆ ಸಮೀಪವೇ ಬಂದೊದಗಿರುವ ದೊಡ್ಡ ಆಪತ್ತನ್ನ ಕಂಡು ಜನ ಕಂಗಾಲಾಗಿದ್ದಾರೆ. ಹೀಗೆ ಆದ್ರೆ ನಾವು ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಬಾರದ ಲೋಕಕ್ಕೆ ತೆರಳುತ್ತೇವೆ, ನಮ್ಮ ಗ್ರಾಮ ಸ್ಮಶಾನ ಆಗಿ ಹೋಗುತ್ತೆ ಅನ್ನೋ ಆತಂಕದಲ್ಲಿದ್ದಾರೆ. ಅಷ್ಟಕ್ಕೂ ಗ್ರಾಮದಲ್ಲಿ ಆತಂಕ ಹೆಚ್ಚಾಗೋದಕ್ಕೆ ಕಾರಣ ಕೊರೋನಾ ಅಲ್ಲ. ಕೊರೋನಾದ ಭಯ ಗ್ರಾಮದಲ್ಲಿ ಇಲ್ಲ. ಬದಲಿಗೆ ಗ್ರಾಮಸ್ಥರಿಗೆ ಕಾಡ್ತಾ ಇರುವ ಭಯ ಅಂದ್ರೆ ಅದು ಗ್ರಾಮದ ಹೊರವಲಯದಲ್ಲಿ ಬಿರುಕು ಬಿಟ್ಟಿರುವ ಭೂಮಿ. ಹೌದು, ಮೈನಾಳ್ ಗ್ರಾಮದ ಹೊರವಲಯದಲ್ಲಿ ಇರುವ ಭೀಮಾ ನದಿ ದಡದಲ್ಲಿ ಬರೋಬ್ಬರಿ 1.5 ಕಿಲೋಮೀಟರ್ನಷ್ಟು ಭೂಮಿಯಲ್ಲಿ ಭಾರಿ ಬಿರುಕು ಕಾಣಿಸಿಕೊಂಡಿದೆ. ಭೀಮಾ ನದಿಯ ದಡದಲ್ಲಿ 4-5 ಕಡೆ ದೊಡ್ಡ ಮಟ್ಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. 5-6 ಅಡಿಯಷ್ಟು ಭೂಮಿಯಲ್ಲಿ ಬಿರುಕು ಕಂಡಿದ್ದು ಅದು ಹೆಚ್ಚಾಗುತ್ತಲೇ ಇದೆ. ಇದು ಗ್ರಾಮಸ್ಥರ ಭಯವನ್ನ ಮತ್ತಷ್ಟು ಹೆಚ್ಚಿಸಿದೆ. ಮನಿ ಬಿದ್ದು ಹೋಗಿತ್ತವ್ರಿ. ಮನಿ ಮತ್ತು ಅಲ್ಲಿ ರಾತ್ರಿ ಬಿದ್ದ ಟೈಮ್ನಾಗ ಹಿಂಗೆ ಭೂಮಿ ಚೀಳುತ್ತ. ಈಗ ಒಂದು ಸ್ವಲ್ಪ ಸಲ ಆಗಿತ್ರಿ, ಒಂದು ಅರ್ಧ ಕಿಲೋಮೀಟರ್ನು ಆಗಿದ್ದಿಲ್ಲ. ಈಗ 2 ಕಿಲೋಮೀಟರ್ ಜಾಸ್ತಿ ಭೂಮಿನೇ ಚೀಳಿ ಬಿಟ್ಟದ್ರಿ. ಈಗ ಊರ್ ಸನಿ ರಾತ್ರಿ ಆಯ್ತು, ಊರ್ ಸನಿನೇ ಬಂದದ್ರಿ. ಈಗ ರಾತ್ರಿ ಈ ತರ 2 ಕಿಲೋಮೀಟರ್ ಆಯ್ತಪ್ಪ ಅಂದ್ರೆ ನಮ್ಮ ಊರಿನ ಸ್ವಲ್ಪದ ಸನಿನೇ ಬಂದದ್ರಿ. ಈಗ ಬಹಳ ಭಯ ಅದ ರೀ, ನಮಗೆ ಬಹಳ ವಾತಾವರಣ ಇದು ಅದರಿ ಈಗ. ಹೌದು, 2016ರಲ್ಲೂ ಕೂಡ ಮೈನಾಳ ಗ್ರಾಮದ ಹೊರವಲಯದಲ್ಲಿ ಭೀಮಾ ನದಿ ದಡದಲ್ಲಿ ಭೂಮಿಯಲ್ಲಿ ಬಿರುಕು ಉಂಟಾಗಿತ್ತು. ಆಗ ಅನೇಕ ಅಧಿಕಾರಿಗಳು ಪರಿಶೀಲನೆ ಕೂಡ ನಡೆಸಿದ್ರು. ಆದ್ರೆ ಕಳೆದ 2 ದಿನಗಳಿಂದ ಮತ್ತೆ ಭೂಮಿಯಲ್ಲಿ ಬಿರುಕು ಮೂಡಿದೆ. ಆದ್ರೆ ಈ ಬಾರಿ ಗ್ರಾಮದ ಸಮೀಪದಲ್ಲೇ ಬಿರುಕು ಕಾಣಿಸಿಕೊಂಡಿರೋದು ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆ ಬಾರಿ ಮಳೆಯಾಗಿದೆ. ಜೊತೆಗೆ ಈ ಭಾಗದ ಭೂಮಿಯಲ್ಲಿ ಸುಣ್ಣದ ಕಲ್ಲು ಹೆಚ್ಚಾಗಿರೋದ್ರಿಂದ ಮಳೆ ನೀರು ಸುಣ್ಣದ ಕಲ್ಲಿನ ಮೇಲೆ ಬಿದ್ದಾಗ ಆಗ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಹೀಗಾಗಿ ಟೊಳ್ಳಾಗಿರುವ ಕಡೆ ಈ ರೀತಿಯಾಗಿ ಬಿರುಕು ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು. ರೆಸಲ್ಟ್ ಆದಮೇಲೆ ಈ ಏರಿಯಾದಲ್ಲೆಲ್ಲ ಸಾಮಾನ್ಯವಾಗಿ ಲೈಮ್ ಸ್ಟೋನ್ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಈ ನೀರಿನ ಅಂಶ ಯಾವಾಗ ಅದು ಆ ಲೈಮ್ ಸ್ಟೋನಿಗೆ ಏನು ಟಚ್ ಆಗಿ ಒಂದು ಇದಾಗುತ್ತೋ ಅವಾಗ ರಿಯಾಕ್ಷನ್ ಆಗೋ ಒಂದು ಚಾನ್ಸ್ ಇದೆ ಲೈಮ್ ಸ್ಟೋನ್ ಜೊತೆಗೆ. ಸೊ ಹಾಗಾಗಿ ಏನಾಗ್ತಿದೆ, ಅಲ್ಲಿ ಆ ಪೋರ್ಷನ್ ಒಂದು ಸ್ಲೈಡಿಂಗ್ ಆಗೋ ಒಂದು ಚಾನ್ಸಸ್ ಇದೆ. ಒಟ್ನಲ್ಲಿ ಮೈನಾಳ ಗ್ರಾಮದಲ್ಲಿ ಮೇಲಿಂದ ಮೇಲೆ ಭೂಮಿಯಲ್ಲಿ ಬಿರುಕು ಕಾಣಿಸಿಕೊಳ್ತಾ ಇರೋದ್ರಿಂದ ಇದೀಗ ಗ್ರಾಮಸ್ಥರಲ್ಲಿ ಮತ್ತಷ್ಟು ಭಯ ಆವರಿಸಿದೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಸಂಜಯ್, TV9 ಕಲಬುರಗಿ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9ನಲ್ಲಿ ಮಾತ್ರ.